ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಮುಂಚೆ ಹಾಯ್ ಹೇಳು. ಹಾಯ್ ಹೇಳಮ್ಮ. ಹಾಯ್ ಹೇಳು. ಹಾಯ್ ಹೇಳು. ಹಾಯ್ ಜೋರು ಹೇಳಿ ಇನ್ನೊಂದ್ಸಲ. ಹೇಗಿದ್ದೀರಾ ಅಂತ ಕೇಳು. ಹೇಗಿದ್ದೀರಾ? ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ. ಇವತ್ತು ಮದುವೆ ಆಗಿ 3 ವರ್ಷ ಆಗಿದೆ ಇವತ್ತಿಗೆ. ಇವತ್ತು ನಮಗೆ ಸ್ವಲ್ಪ ಹೊರಗಡೆನೂ ಹೋಗೋದಿದೆ, ಶಾಪಿಂಗ್ ಮಾಡೋದಿದೆ. ವಿಜಯನಗರಕ್ಕೆ ಹೋಗಬೇಕು, ಅಲ್ಲಿ ಬ್ರ್ಯಾಂಡೆಡ್ ಡ್ರೆಸ್ ಎಲ್ಲ ಸಿಗುತ್ತೆ. ಸೊ ಇನ್ನೊಂದು ಮದುವೆ ಇದೆ ನಾಳ್ದು ಸಂಡೇ, ಅದಕ್ಕೂ ಗಿಫ್ಟ್ ತೊಗೊಳೋದಿದೆ. ನನಗೂ ಕೆಲವೊಂದು ಬಟ್ಟೆಗಳು ತೊಗೊಳೋದಿತ್ತು. ಸೊ ಇನ್ನೊಂದು ಗಿಫ್ಟ್ ಮಾಡೋಕ್ಕೂ ಈಸಿ ಆಗುತ್ತೆ ಅಂತ ಸೊ ಅಲ್ಲಿಗೇನೆ ಹೋಗ್ತಾ ಇದ್ದೀವಿ ನಾವು. ಚೆನ್ನಾಗಿರೋ ಬಟ್ಟೆ ಸಿಗುತ್ತೆ ಅಲ್ಲಿ, ಬ್ರ್ಯಾಂಡೆಡ್ ಡ್ರೆಸ್ಗಳು. ನಾನು ಅಲ್ಲಿ ಹೋಗಿ ನಿಮಗೆ ವಿಡಿಯೋ ಮಾಡ್ತೀನಿ, ತೋರಿಸ್ತೀನಿ ಯಾವ ಥರ ಬಟ್ಟೆ ಇರುತ್ತೆ ಅಂತ ನೋಡಿ. ನಿಮಗೆ ಕೆಲವೊಬ್ರು ಈ ಕಡೆ ಅವರಿದ್ದರೆ, ಅಂದರೆ ಬೆಂಗಳೂರವರಿದ್ದರೆ ನಿಮಗೆ ಅಲ್ಲಿಗೆ ಹೋಗ್ಬೋದು. ಇಲ್ಲಾಂದರೆ ಊರಿಂದ ಯಾರಾದರೂ ಬರ್ತಾರಲ್ಲ ಬೆಂಗಳೂರಿಗೆ, ಆವಾಗ ನಿಮ್ಗೆ ಶಾಪಿಂಗಿಗೆ ಅಂತ ಹೋಗೋದಿದ್ರೆ ಸೊ ವಿಜಯನಗರಕ್ಕೆ ಹೋಗ್ಬೋದು. ನಾನು ಎಲ್ಲಿ ಅಂತ ತೋರಿಸ್ತೀನಿ. ಅಲ್ಲಿ ವಿಜಯನಗರ ಮೆಟ್ರೋ ಸ್ಟೇಷನ್ ಹತ್ರನೇ ಬರುತ್ತೆ. ಸೊ ನಾನು ಅಲ್ಲಿ ಹೋದ ನಂತರ ನಿಮಗೆ ವೀಡಿಯೋಸ್ ಮಾಡ್ತೀನಿ, ಆವಾಗ ಗೊತ್ತಾಗುತ್ತೆ ನಿಮಗೆ. ಮತ್ತು ಬಟ್ಟೆಗಳೂ ಅಷ್ಟೇ ತೋರಿಸ್ತೀನಿ. ತುಂಬ ಕಡಿಮೆಯಲ್ಲಿರುತ್ತೆ. ಬಟ್ ಬ್ರ್ಯಾಂಡೆಡ್ ಡ್ರೆಸ್ಗಳು, ಅವಾಜ್ ಆಗಿರ್ಬೋದು, ಫ್ಯೂಷನ್, ಟ್ರೆಂಡ್ಸಲ್ಲಿ ಯಾವುದೆಲ್ಲ ಬಟ್ಟೆಗಳು ಸಿಗುತ್ತೆ, ಬ್ರ್ಯಾಂಡ್ಗಳು ಸಿಗುತ್ತೆ, ಅದೆಲ್ಲ ಬ್ರ್ಯಾಂಡ್ಗಳು ಅಲ್ಲಿ ಇವೆ. ನಾನು ಅಲ್ಲಿ ಹೋದ ನಂತರ ನಿಮಗೆ ವಿಡಿಯೋ ಮಾಡ್ತೀನಿ. ಕೆಮ್ಮು ಹೇಗಿದೆಮ್ಮ? ಮುಂಚೆ ಕೆಮ್ಮು ಹೇಗಿದೆ? ಮುಂಚೆ ನೋಡಿಲಿ ಕೆಮ್ಮು ಹೇಗಿದೆ ನೋಡು. ನೀನು ಆಮೇಲೆ ಹೋಗು, ಕೆಮ್ಮು ಹೇಗಿದೆ ನೋಡು. ಇದು ನೋಡಿ, ನೀವು ನೋಡ್ತಿರ್ಬೋದು ಅದೇನು ಅಂತ ನೋಡಿ. ಅವಳ ಮೇಲ್ಗಡೆ ಹೋಗ್ತಾ ಇದ್ದಾಳೆ, ಅವಳಿಗೆ ನಿಲ್ಲೋಷ್ಟು ಇದಿಲ್ಲ. ಬಟ್ ಅದು ನೀವು ನೋಡಿದ್ರಲ್ಲ ಇವಾಗ ವಿಡಿಯೋದಲ್ಲಿ, ಅದೇನಂದರೆ ಒಂದು ಮೆಡಿಸಿನ್. ಆ್ಯಕ್ಚುಲಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಅವಳು ರಾತ್ರಿ ಮಲಗುವಾಗ ಕಟ್ಟಿರೋದು. ಬಿಕಾಸ್ ಅವಳಿಗೆ ನೆಗಡಿ ಮತ್ತು ಕೆಮ್ಮಿದೆ, ಹಾಗಾಗಿ ಅದಕ್ಕೆ ಕಟ್ಟಿರೋದು. ಸೊ ಅದು ಒಳ್ಳೆ ಮೆಡಿಸಿನ್ ಅಂತಲೇ ಹೇಳ್ಬೋದು, ನಮ್ಮ ಬಾಸ್ ಹೇಳಿರೋದು. ಸೊ ಅದು ಚೆನ್ನಾಗಿ ವರ್ಕ್ ಆಗುತ್ತೆ, ಕಡಿಮೆ ಆಗುತ್ತೆ ನೆಗಡಿ ಮತ್ತು ಕೆಮ್ಮು ಏನಾದರೂ ಇದ್ದರೆ. ಅದ್ರ ಜೊತೆ ನಿಮ್ದು ಏನು ಮೆಡಿಸಿನ್ ಇರುತ್ತೆ ಅದನ್ನು ಕೊಡಬೇಕಾಗತ್ತೆ. ಅದು ಒಂದೇ ಆಗಲ್ಲ, ಅಂದರೆ ಒಂದು 50% ಕಡಿಮೆ ಆಗುತ್ತೆ. ಸೊ 50% ಕಡಿಮೆ ಆಗುತ್ತೆ. ಅದೇ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅದು ಮೆಡಿಸಿನ್. ಅವಳು ಫ್ರೆಂಡ್ ಮನೆಗೆ ಹೊರಡ್ತಾ ಇದ್ದಾಳೆ ಮೇಲೆ. ಮೇಲೆ ಅವಳ ಫ್ರೆಂಡ್ಸ್ ಇದ್ದಾರೆ. ಸೊ ಹಾಗಾಗಿ ಅವಳು ಹೋಗ್ತಾ ಇದ್ದಾಳೆ ಫ್ರೆಂಡ್ ಮನೆಗೆ. ಇಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ, ಅದಕ್ಕೆ ಸಾಕ್ಸ್ ಎಲ್ಲ ಹಾಕಿ ಅವಳು ಫುಲ್ ಕವರ್ ಮಾಡಿದ್ದೀನಿ. ಅಂದರೆ ಚಳಿಗೇ ಸ್ಟಾರ್ಟ್ ಆಗುತ್ತೆ, ಅಷ್ಟೊಂದು ಚಳಿ ಇದೆ. ಎಲ್ರಿಗೂ ಇಲ್ಲಿ ಕ್ಲೈಮೇಟ್ಗೆ ಯಾರಿಗೂ ಹುಷಾರಿಲ್ಲ, ಹಂಗಾಗೋಗಿದೆ ನೋಡಿ. ಅವಳ ಫ್ರೆಂಡ್ ಇದ್ದಾಳೆ ಅನಿಸುತ್ತೆ. ನಾವಿವಾಗ ವಿಜಯನಗರಕ್ಕೆ ಹೊರಡ್ತಾ ಇದ್ವಿ ನೋಡಿ. ವಿಜಯನಗರ ನಾನು ಆವಾಗಲೇ ಹೇಳ್ದಂಗೆ ಬಟ್ಟೆ ತೊಗೊಳೋದಿತ್ತು. ಸೊ ನಾಳೆ ಅಲ್ಲ, ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ಬಟ್ಟೆ ತೊಗೋಬೇಕು. ಮತ್ತು ನಾಳ್ದು ಸಂಡೇ ಒಂದು ಮದುವೆ ಇದೆ, ಅದಕ್ಕೆ ಒಂದು ಗಿಫ್ಟ್ ಮಾಡೋಕ್ಕೂ ತೊಗೋಬೇಕಿತ್ತು. ಹಾಗಾಗಿ ವಿಜಯನಗರ ಹೊರಟ್ವಿ. ಅಲ್ಲಿ ಬ್ರ್ಯಾಂಡೆಡ್ ಡ್ರೆಸ್ಗಳೆಲ್ಲ ಸಿಗುತ್ತೆ. ಸೊ ಹಾಗಾಗಿ ನೋಡಿ, ಮಿಂಚು ಇಲ್ಲಿ ಚಳಿ ಇರೋದ್ರಿಂದ ಅವಳಿಗೆ ಕ್ಯಾಪ್ ಹಾಕಿದ್ದೀನಿ. ಬೈಕಲ್ಲಿ ಹೋಗ್ತಾ ಇದ್ದೀವಿ, ಸೊ ಗಾಳಿ ಬೇರೆ ಇರುತ್ತಲ್ವ ಅದಕ್ಕೆ. ಬಳೆಯಲ್ಲಿ ನಿಂದು ಬಳೆಯಲ್ಲಿ. ಹಾಂ, ಎಲ್ಲಿ ಬಳೆ ಎಲ್ಲೋಯ್ತು? ಬಳೆ ಎಲ್ಲೋಯ್ತು? ಇಲ್ಲ, ಎಲ್ಲಿಲ್ಲ. ಬಾ, ಯಾವ ಬೈಕಲ್ಲಿ ಹೋಗ? ಹಾಂ, ಯಾವ್ದ್ರಲ್ಲಿ ಬೈಕ್? ಯಾವ ಬೈಕಲ್ಲಿ ಹೋಗ? ದೊಡ್ಡ ಬೈಕಲ್ಲ, ಈ ಬೈಕಲ್ಲಿ ಹೋಗ? ಈ ಬೈಕಲ್ಲಿ ಹೋಗ? ಹಾಂ, ಈ ಬೈಕಲ್ಲಿ ಹೋಗ? ಇದ್ರಲ್ಲಿ ಹೋಗ? ಮಂಚು, ಯಾವ ಬೈಕಲ್ಲಿ? ಸಣ್ಣ ಬೈಕಲ್ಲಿ ಹೋಗ? ಹ್ಞೂ, ಎಲ್ಲಿದೆ ಬೈಕ್ ಮಿಂಚು? ಎಲ್ಲಿದೆ ಬೈಕ? ಇದಾ? ಇದು ಬೈಕಾ? ಇದ್ರಲ್ಲಿ ಹೋಗೋದಾ? ಹಾಂ, ಇದ್ರಲ್ಲಿ ಹೋಗೋದು. ಓಕೆನಾ? ಓಕೆ. ಡಾಕ್ಯುಮೆಂಟ್ ಸರಿಯಾದ
ಮಿಂಚು ಬಾಯಾಳ ಅಲ್ಲೇ ಹೋದ ನಂತರ ಸಿಗ್ತೀವಿ ಅಂತಾಳು. ನಾವಿವಾಗ ಹೊರಟ್ವಿ. ನಾನು ಅಲ್ಲೇ ಹೋದ್ಮೇಲೆ ನಿಮಗೆ ವಿಡಿಯೋ ಮಾಡಿ ಬಟ್ಟೆಗಳನ್ನ ತೋರಿಸ್ತೀನಿ. ನೋಡಿ, ಇದೇ ವಿಜಯನಗರ ಮೆಟ್ರೋ ಸ್ಟೇಷನ್. ಇಲ್ಲಿ ಕಾಣ್ತಾ ಇದೆಲ್ಲ, ಇದು ವಿಜಯನಗರ ಮೆಟ್ರೋ ಸ್ಟೇಷನ್. ಅಲ್ಲಿಂದ ಕೆಳಗಡೆ ಸೀದಾ ಬಂದುಬಿಟ್ರೆ ಇಲ್ಲೇ ನಂದಿನಿ ಮೆಗಾ ಸೇಲ್ ಅಂತ ಬರುತ್ತೆ ನೋಡಿ. ಇಲ್ಲಿ ಬ್ರ್ಯಾಂಡೆಡ್ ಡ್ರೆಸ್ಗಳು ಎಲ್ಲ ಸಿಗುತ್ತೆ. ಬರುತ್ತೆ ನಂದಿನಿ ಮೆಗಾ ಸೇಲ್. ಸ್ಟಾರ್ಟಿಂಗ್ ಬಂದರೆ ಇಲ್ಲಿ ನೋಡಿ ಫುಲ್ ಇದು ಹಾಕಿರ್ತಾರೆ, ರಾಶಿ ಹಾಕಿರ್ತಾರೆ. ಅದರಿಂದ ನೀವು ತೊಗೊಳ್ಬೇಕಾಗತ್ತೆ. ಅಲ್ಲಿ ಹಾಕಿರ್ತಾರೆ ಫಿಕ್ಸ್ಡ್ ರೇಟ್ ಮಾತ್ರ. ಅಲ್ಲಿ ಲೇಡೀಸ್ ಡ್ರೆಸ್ಗೆ ನೋಡಿ ಹೇಗೂ ಇಲ್ಲೇ ರೇಟ್ ಹಾಕಿದ್ದಾರೆ ನೋಡಿ, ಕಾಣುತ್ತೆ. ಚೆನ್ನಾಗಿದೆ ಕಲೆಕ್ಷನ್. ಬಂದರೆ ನೋಡಿ ಮೆಟ್ರೋ ಸ್ಟೇಷನ್ ಅಲ್ಲಿರುತ್ತೆ. ಅಲ್ಲಿಂದ ನಾನು ಆವಾಗಲೇ ತೋರಿಸ್ದಂಗೆ ನೋಡಿ ಇಲ್ಲಿ ಬ್ರ್ಯಾಂಡೆಡ್ ಡ್ರೆಸ್ಗಳು ಎಲ್ಲ ಇರುತ್ತೆ. ನೋಡಿ ತುಂಬ ಕಲೆಕ್ಷನ್ಸ್ ಇದೆ. ಯಾರೇ ಆದರೂ ಊರಿಂದ ಬರೋರು ಬಂದರೆ ಈ ಕಡೆ ಒಂದ್ಸಲ ವಿಸಿಟ್ ಮಾಡಿ ಹೋಗಿ. ಓಕೆ, ನೋಡಿ ನೋಡಿ ಇಲ್ಲಿ ಬ್ರ್ಯಾಂಡೆಡ್ ಡ್ರೆಸ್. ಇದು 2499 ಅಂತ ಇದೆ. ಬಟ್ ಇಲ್ಲಿ 3 ಪೀಸ್ಗೆ 1000 ರುಪೀಸ್. ನೋಡಿ ಚೆನ್ನಾಗಿದೆ ಡ್ರೆಸ್. ನಾನು ಜಾಸ್ತಿ ಇಲ್ಲಿಂದನೇ ಪರ್ಚೇಸ್ ಮಾಡ್ತೀನಿ. ಸೊ ನೀವು ಒಂದ್ಸಲ ಬಂದರೆ ವಿಸಿಟ್ ಮಾಡಿ. ಮೆನ್ಸ್ ಕಲೆಕ್ಷನ್ ಇಲ್ಲಿದೆ ನೋಡಿ. ಸೆಲೆಕ್ಟ್ ಮಾಡಿದ್ದೀನಿ, ಚೆನ್ನಾಗಿದೆ ಇದು. वो ब्रांड हो आवाज आना. ನೋಡಿ ಇದು ಅವಳಿಗೆ, ಇದು ಅವಳಿಗೆ ಚೆನ್ನಾಗಿದೆ ನೋಡಿ. ಇದಾ ಟಾಪ್ ಸ್ಕರ್ಟ್ ಎಲ್ಲ ಇದೆ ಅದರಲ್ಲಿ. ಹೌದಾ? ಇದು ನೋಡಿ, ಇದು ಸ್ಕರ್ಟ್ ಚೆನ್ನಾಗಿದೆ. ಇದನ್ನು ಅಷ್ಟೇ. ಅಪ್ಪೋ ಓಯ್, ಇದು 1000. ಇದು 3 ಸೇರಿ 3 ಪೀಸ್ 1000 ಇದೆ ನೋಡಿ. ಎಷ್ಟು ಚೆನ್ನಾಗಿದೆ, ಚೆನ್ನಾಗಿದೆ ಸಿಕ್ಕಾಪಟ್ಟೆ. ಆಮೇಲೆ ಟೀ ಶರ್ಟ್ಸ್ ಎಲ್ಲ ತಗೊಂಡ್ವಿ ಮನೆ ಹಾಕೊಂಡು. ಇದು 4 ಪೀಸ್ 400. ಇದು ಒಂದಕ್ಕೆ 130. ಒಂದಕ್ಕೆ ಅಂದರೆ 130. ಕ್ವಾಲಿಟಿ ಇದೆಯಲ್ಲ, ಕ್ವಾಲಿಟಿ ಒಳ್ಳೆ ಬ್ರ್ಯಾಂಡ್, ಚೆನ್ನಾಗಿ ಪ್ಯೂರ್ ಕಾಟನ್ ಚೆನ್ನಾಗಿದೆ. ಚೆನ್ನಾಗಿದೆ ನೋಡಿ, ಎಲ್ಲರೂ ಚೆನ್ನಾಗಿದೆ. ಆಮೇಲೆ ಇದು ಅವಾಗಲೇ ತೋರಿಸಿದ್ದೀನಿ ನಿಮಗೆ. ಮತ್ತು ಇದು ಶಾರ್ಟ್, ಇದು ವಿಮೆನ್ಸ್ ಶಾರ್ಟ್ಸ್ ವುಮೆನ್ ಶಾರ್ಟ್ಸ್. ಇದು ಚೆನ್ನಾಗಿದೆ ಪರ್ ಪೀಸ್ 300 ರುಪೀಸ್. ಹಾಂ, ಇದು 1 ಪೀಸ್ಗೆ ಬಂದುಬಿಟ್ಟು 300 ರುಪೀಸ್. ಇದು ನೋಡಿ ಔಟ್ ಸೈಡ್ ಆದರೆ ಕಾಸ್ಟ್ಲಿ ಇದೆ ಇದು. 1000ಗೆ 4 ಸಿಗುತ್ತೆ. ತಿಕ್ ಉಂಟದ ಮೆಟೀರಿಯಲ್ ತಿಕ್ ಚೆನ್ನಾಗಿದೆ, ತಿಕ್ಕಿದೆ ಮೆಟೀರಿಯಲ್, ಫ್ಯಾಬ್ರಿಕ್. ಚೆನ್ನಾಗಿದೆ ಮೆಟೀರಿಯಲ್. ಚೆನ್ನಾಗಿದೆ. ಹೋಗು ಬ್ಯಾಗ್ಸ್ ಕಲೆಕ್ಷನ್ಸ್ ಎಲ್ಲ ಅಲ್ಲಿದೆ. ಬ್ಯಾಗ್ಸ್ ಬೇಕಾದ್ರೆ ಅಲ್ಲೂ ಇದೆ. 4300 ಆಗಿದೆ. ಇವಾಗ 3700 ಪೇ ಮಾಡ್ತಿದ್ದೀವಲ್ಲ. 4200 ಆಗಿತ್ತು. ಇವಾಗ ಕಡಿಮೆ ಮಾಡಿ ಫಸ್ಟ್ 700 ಮಾಡ್ತಾ ಇದ್ದಾರೆ. ಫಸ್ಟ್ ಕಸ್ಟಮರ್ ಅಂತನಾ? ಮಾರ್ನಿಂಗ್ ಕಸ್ಟಮರ್. ಫಸ್ಟ್ ಕಸ್ಟಮರ್, ಅದಕ್ಕೆ ಅವರು ಕಡಿಮೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನೀವು ಬನ್ನಿ, ನಿಮಗೆ ನಾವು ಹೇಳಿದ್ದು ಅಂತ ಹೇಳಿದ್ರೆ ಅವರು ಕಡಿಮೆ ಮಾಡ್ತಾರೆ. ವಿಜಯನಗರ ಮೆಟ್ರೋ ಸ್ಟೇಷನ್ ಕರೆಕ್ಟ್ ಕೆಳಗಡೆ ಅಲ್ಲ? ವಿಜಯನಗರ ಮೆಟ್ರೋ ಸ್ಟೇಷನ್ ತೋರಿಸಿದ್ದೀನಿ, ಅವಾಗಲೇ ತೋರಿಸಿದ್ದೀನಿ ಫಸ್ಟ್ ವಿಡಿಯೋದಲ್ಲೇ ನಿಮಗೆ. ವಿಜಯನಗರ ಮೆಟ್ರೋ ಸ್ಟೇಷನ್ ಅಲ್ಲೇ ಕೆಳಗಡೆನೇ ಇದೆ ಮಿನಿ ಸೇಲ್ ಅಂತ. ನೋಡಿ, ಅವಾಗ ನಾವು ತೊಗೊಂಡ್ವಲ್ಲ ಬಟ್ಟೆ, ಇದೊಂದು ಟೀ ಶರ್ಟ್ಸ್.
ಮನೇಲಿ ಹಾಕೋಕ್ಕೆ ಅಂತ ತೊಗೊಂಡಿದ್ದು. ಇದ್ರ ಪ್ರೈಸ್ ಬಂದುಬಿಟ್ಟು 899 ಇದೆ. ಬಟ್ ಇದು ಒಂದು ಟಿ ಶರ್ಟ್ಗೆ 100 ರುಪೀಸ್. ಅಂದರೆ 100 ರುಪೀಸ್ ಅಂದರೆ ನಾವು ಒಂದು ತೊಗೊಂಡ್ರೆ 130, ನಾನು 4 ತೊಗೊಂಡಿರೋದ್ರಿಂದ ಒಂದೊಂದು ಟಿ ಶರ್ಟ್ಗೆ 100 ರುಪೀಸ್ ಬಿದ್ದಿದೆ. ಈ ಟಿ ಶರ್ಟ್ ನೋಡಿ, ಈ ಟಿ ಶರ್ಟ್ಗೂ ಕಾಸ್ಟ್ಲಿ. ಇದು ಅಷ್ಟೇ 899 ಇದೆ. ಇದು ಹಂಗೆ. ಮತ್ತು ಇದ್ರದ್ದು ಇಲ್ಲ, ಟ್ಯಾಗ್ ಇದೆ ಇಲ್ಲಿ ನೋಡಿ. ಇದು ನನಗೆ 699 ಇದೆ. ಇದು ಅದೇ 4 ತೊಗೊಂಡ್ರಿಂದ 100 ರುಪೀಸ್ ಬಿತ್ತು ನನಗೆ ಒಂದೊಂದಕ್ಕೆ. ಇದು 749 ಇದೆ. ಸೊ ಅದೇ ಅದಕ್ಕೆಲ್ಲ 4 ತೊಗೊಂಡ್ವಿ. ಹಾಗಾಗಿ ಒಂದು ಟಿ ಶರ್ಟ್ಗೆ 100 ರುಪೀಸ್ ಬಿತ್ತು. ಇದು ನೋಡಿ ವುಮೆನ್ ಶಾರ್ಟ್ಸ್. ಇದು ಬಂದುಬಿಟ್ಟು ಇದೂ ಹಾಗೇ. ಇದು ನನಗೆ ಒಂದು ಪೀಸ್ಗೆ ಇಷ್ಟು 300 4 ತೊಗೊಂಡ್ರೆ 1000 ಆಗುತ್ತಂತೆ. ಸೊ ಇದ್ರದ್ದು ಇದು ನೋಡಿ ರೇಟ್ 1499 ಇದೆ. ಸೊ ಇನ್ನೊಂದು ತೊಗೊಂಡಿದ್ದೀನಿ. ಸೊ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಇದ್ರದ್ದು ಟ್ಯಾಗ್ ಇಲ್ಲ, ಸೊ ಎಲ್ಲ ಮಿಸ್ ಆಗಿದೆ. ಸೊ ಇದೂ ಅಷ್ಟೇ, ಇದಂತೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ ನೋಡಿ. ಇದು ನೋಡಿ, ಇದು ಬಂದುಬಿಟ್ಟು ಸ್ಕರ್ಟ್. ಇದು 1000ಗೆ 3, ಬಟ್ ಇದ್ರದ್ದು MRP ನೋಡಿ 1300. ಇದು ಬಂದುಬಿಟ್ಟು ಪ್ಯಾಂಟ್. ಇದೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದ್ರದ್ದು ಕಾಶು ಗೊತ್ತಿಲ್ಲ. ಇದೆಲ್ಲ ಟ್ಯಾಗ್ ಇತ್ತು, ಇಲ್ಲ ಟ್ಯಾಗ್ ಮಿಸ್ ಆಗಿದೆ. ಇದೂ ಹಂಗೆ 1000ಗೆ 3 ತೊಗೊಂಡೆ ನಾನು 1000ಗೆ. ಇದ್ರದ್ದು ಅಷ್ಟೇ ನೋಡಿ 1500. ತುಂಬ ಚೆನ್ನಾಗಿದೆ ಮೆಟೀರಿಯಲ್, ತುಂಬ ಚೆನ್ನಾಗಿದೆ ಇದು. ಮತ್ತು ಇದು 2 ಟಿ ಶರ್ಟ್ಸ್ ಇದು ತೊಗೊಂಡಿದ್ದೀನಿ ನೋಡಿ. ಇದೂ ಅಷ್ಟೇ ಚೆನ್ನಾಗಿದೆ. ಮತ್ತು ಪಾಪುಗೆ ಬಟ್ಟೆ ತೊಗೊಂಡೆ. ಇದು ಒಂದಕ್ಕೆ 100 ರುಪೀಸ್, ಬಟ್ 200. ಮ್ಯಾಕ್ಸ್ ಬ್ರ್ಯಾಂಡ್ ನೋಡಿ, ಮ್ಯಾಕ್ಸ್ ಬ್ರ್ಯಾಂಡ್. ಇದೂ ಚೆನ್ನಾಗಿದೆ, ಪಿಂಕ್ ಬ್ಲೂ ಅಂತ ಚೆನ್ನಾಗಿದೆ. ಇದೂ ಕ್ವಾಲಿಟಿ ಚೆನ್ನಾಗಿದೆ. ಸೊ ಇದೊಂದು ಟಿ ಶರ್ಟ್ಸ್, ಇದಕ್ಕೆ 50 ರುಪೀಸ್. ಈ ಟಿ ಶರ್ಟ್ಗೆ 50 ರುಪೀಸ್. ಮ್ಯಾಕ್ಸ್ ಎಲ್ಲ ಬ್ರ್ಯಾಂಡ್ಗಳು ಅಲ್ಲಿದೆ, ಹೋಗಿ ತೊಗೋಬೋದು ನಿಮ್ಗೆ ಇಷ್ಟ ಆದರೆ ನೋಡಿ ಒಂದ್ಸಲ. ಏನಾದರೂ ನೀವು ಅಲ್ಲಿಗೆ ನಿಮ್ಗೆ ಒಂದು ವೇಳೆ ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ಬೇಕಿದ್ರೆ ಲೊಕೇಶನ್ ಹಾಕ್ತೀನಿ. ಅಂದರೆ ನೀವು ಯಾರಾದರೂ ಕಮೆಂಟ್ ಮಾಡಿದರೆ ನಾನು ಲೊಕೇಶನ್ನ ಹಾಕ್ತೀನಿ. ಸೊ ತುಂಬ ಚೆನ್ನಾಗಿದೆ, ಅಲ್ಲಿಗೆ ಹೋಗಿ ನಿಮ್ಗೆ ಬೇಕಿದ್ರೆ ತೊಗೊಳ್ಬೋದು. ಬೆಂಗಳೂರಲ್ಲಿ ವಿಜಯನಗರ ಮೆಟ್ರೋ ಸ್ಟೇಷನ್ ಕೆಳಗಡೆ ಬರುತ್ತೆ. ಮೆಟ್ರೋ ಸ್ಟೇಷನ್ ಕೆಳಗಡೆ ಅಲ್ಲಿ ನಂದಿನಿ ಸೇಲ್ಸ್ ಅಂತ ಇರುತ್ತೆ. ಸೊ ಇಲ್ಲಾಂದರೆ ನೀವು ಲೊಕೇಶನ್ ಹಾಕಿ ಅಲ್ಲಿಗೆ ನಂದಿನಿ ಸೇಲ್ಸ್ ಅಂತ ಹಾಕಿದರೆ, ವಿಜಯನಗರ ಅಂತ ಹಾಕಿದರೆ ಅದು ಗೊತ್ತಾಗುತ್ತೆ, ನಿಮ್ಗೆ ಹೋಗ್ಬೋದು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಒಂದು ವೇಳೆ ನೀವು ನಮ್ಮ ಯೂಟ್ಯೂಬ್ ಚಾನಲಿಂದ ಹೋಗಿದರೆ ಅವ್ರ ಹತ್ರ ಹೇಳಿದರೆ, ಒಂದು ವೇಳೆ ನಮ್ಮ ಹೆಸರು ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಹೇಳಿದ್ರೂ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅಲ್ಲಿಗೆ ಹೋಗಿ ಅವರು ನಿಮಗೆ ಡಿಸ್ಕೌಂಟ್ ಮಾಡ್ತಾರೆ. ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತಲ್ವ, ಸೊ ಅದಕ್ಕಾಗಿ ನಾವು ಹೊರಗೆ ಬಂದಿದ್ದೀವಿ ಊಟಕ್ಕೆ. ನೋಡಿ ಸರ್, ಮಟನ್ ಕೊಂಬದಲ್ಲಿ ಏನೇನು ಮಟನ್ ಬಿರಿಯಾನಿ ಮಾಡಿಲ್ಲ ಸರ್, ಇಲ್ವಾ? ಇವತ್ತು ಮಾಡಿ. ಮಟನ್ ಏನು ಐಟಮ್ ಇಲ್ವಾ? ಮಟನ್ ಚಾಪ್ಸಿ ಬಾಕ್ಸಲ್ಲ ಇದೆಯಾ? ಚಾಪ್ಸಿ. ಚಿಕನ್ ಕಾಂಬೋ ಇದೆಯಾ? ಹಾಂ, ಚಿಕನ್ ಎಲ್ಲ ಬರುತ್ತೆ. ಚಿಕನ್ ಕಾಂಬದಲ್ಲಿ ಚಿಕನ್ ಬಿರಿಯಾನಿ ಬರುತ್ತೆ, ಚಿಕನ್ ಫ್ರೈ. ಮಿಂಚು ಏನು ಬೇಕು ನಿಂಗೆ? ಅಷ್ಟೇ. ನಿಂಗೇನು ಬೇಕು? ಸರಿ ಕೊಡಿ. ಮಿಂಚು, ನಾವಿವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಪೆಷಲ್ ಆಗಿ ಇಲ್ಲಿ ಹೋಟೆಲ್ ಬಂದಿದ್ವಿ. ಬಟ್ ಫುಡ್ ಅಂತೂ ಚೆನ್ನಾಗಿದೆ ನೋಡಿ, ಬಿರಿಯಾನಿ ಸಖತ್ತಾಗಿದೆ. ಬಟ್ ಇಲ್ಲಿ ತುಂಬ ಹೋಟ್ಲಿದೆ, ಇಲ್ಲಿ ಪಬ್ಬೂ ಇದೆ. ಬಟ್ ಅಲ್ಲೆಲ್ಲ ಹೋದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಸುಮ್ಮನೆ ಅಂದರೆ ಕೆಲವೊಂದು ಸಲ ಫುಡ್ಡು ಚೆನ್ನಾಗಿರಲ್ಲ, ಬಟ್ ಇಲ್ಲಿ ಫುಡ್ಡು ಚೆನ್ನಾಗಿದೆ. ಇಲ್ಲ ನೋಡಿ, ಹುಳು ತಿಂತಲ್ಲ ನೋಡಿ. ಮಿಂಚು, ಟೇಸ್ಟ್ ಹೆಂಗಿದೆ? ಸೂಪರಾ? ಆರ್ಡರ್ ಮನೆ ಹೋಟ್ಲು. ಮಟನ್ ಎಲ್ಲ ಸಖತ್ತಾಗಿ ಸಿಗುತ್ತೆ. ನೀವು ನೆಕ್ಸ್ಟ್ ಟೈಮ್ ಯಾರಾದರೂ ಈ ಕಡೆ ಬಂದರೆ ಇಲ್ಲಿ ರಾಜಾಜಿನಗರ, ಇಲ್ಲಿ ಗೌಡ್ರ ಮನೆ ಹೋಟ್ಲು, ಇಲ್ಲಿ ನೋಡಿ ಹೆಸರು ರಾಜ್ ದೊನ್ನೆ ಬಿರಿಯಾನಿ ಮನೆ ಅಂತಿದೆ. ಇದೆಲ್ಲ ಐಟಮ್ಸ್ ಸಿಗುತ್ತೆ, ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಯಾರಾದರೂ ಬಂದರೆ ಈ ಕಡೆ ವಿಸಿಟ್ ಮಾಡಿ. ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ನಿಮಗೆ. ಬಾಯ್. మీకు కానీ వీడియో చూపుని మాత్రం సబ్స్క్రైబ్ లో షేర్ లో మనపడు